10 years ವಾರಂಟಿ. 10 years ಪೀರಿಯಡಲ್ಲಿ ಏನೇ ಆದರೂ ನಾವು ಫುಲ್ ಹೊಸದಾಗಿ ಚೇಂಜ್ ಮಾಡಿಕೊಡ್ತೀವಿ. ₹1 ಚಾರ್ಜ್ ಮಾಡಲ್ಲ ಅದಕ್ಕೆ. ಇದು ಉದಯಗಿರಿಯಲ್ಲಿ ಇರಲಿಲ್ಲ. ಇಂಟ್ರಾ ಓರಲ್ ಕ್ಯಾಮ್ರಾ. ಸೊ ಡೈರೆಕ್ಟಾಗಿ ಪೇಷಂಟ್ಗೆ ಹಿಂಗೆ ಸುಮ್ಮನೆ ಎಕ್ಸ್ಪ್ಲೈನ್ ಮಾಡಿದ್ರೆ ಗೊತ್ತಾಗಲ್ಲ. ಸೊ ಡೈರೆಕ್ಟ್ ಅವ್ರ ಫೋಟೋ ತೆಗೆದು ಪೇಷಂಟ್ಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ ಏನಾಗಿದೆ, ಏನು ಮಾಡ್ಬೋದು. ಈಗ ಸದ್ಯಕ್ಕೆ ಅದು ನನ್ನ ಮಗಂದೇನಾ? ಇದು ನಮ್ಮ ಜಗತ್ರಾಮ್ದೆ. ಫ್ರೀಯಾಗಿ ನನ್ನ ಹೆಸರು ಹೇಳಿ ಕನ್ಸಲ್ಟೇಷನ್ ಫ್ರೀಯಾಗಿ ಮಾಡಿಕೊಡ್ತಾರೆ. ಜೊತೆಗೆ ಹಲ್ ಕ್ಲೀನ್ ಮಾಡಿಸೋರಿಗೆ ₹500 ಅಷ್ಟೇ. ಇವರೇ ಅಲ್ಲಿ ಉದಯಗಿರಿಯಲ್ಲಿ ₹1500 ತಗೋತಾ ಇದ್ರು, ಬಟ್ ಇಲ್ಲಿ ₹500 ಅಷ್ಟೇ ಮಾಡಿದ್ದಾರೆ. ಇಲ್ಲಿ ಡೈರೆಕ್ಟ್ ನಾವು ಫಸ್ಟ್ ಸ್ಟಾರ್ಟಿಂಗ್ ಪೇಷಂಟ್ ಬಂದಾಗ ಡಯಾಗ್ನೋಸ್ ಮಾಡೋದ್ರಿಂದ ಎಕ್ಸ್ರೇ ಮಾಡ್ತೀವಿ. ಆಮೇಲೆ ಹಲ್ ತೆಗಿಯೋದು, ಹಲ್ ಹಾಕ್ಸೋದು, ಫಿಲ್ಲಿಂಗ್ಸ್, ಕ್ಲೀನಿಂಗ್ ಮಾಡೋದು, ಕ್ಲಿಪ್ ಟ್ರೀಟ್ಮೆಂಟು, ಕ್ಲಿಪ್ಪು ಎಲ್ಲ ಟ್ರೀಟ್ಮೆಂಟು, ಆಮೇಲೆ ಹಲ್ ಸೆಟ್ ಹಾಕೋದು, ಮಕ್ಕಳಿಗೂ A to Z ಏನಿದೆ ಎಲ್ಲ ಮಾಡ್ತೀವಿ. ಸೊ ಯೂಶ್ವಲಿ ಯಾವುದೇ ಟ್ರೀಟ್ಮೆಂಟ್ ಡೆಂಟಲ್ ರಿಲೇಟೆಡ್ ಅಂದರೆ ಈ ಕ್ಲಿನಿಕಲ್ಲಿ ಮಾಡಿಕೊಡ್ತೀವಿ. ಇಂಪ್ಲಾಂಟ್ಸ್ ಅಂತ ಮಾಡ್ತೀವಿ, ಸ್ಕ್ರೂ ಹಾಕಿ ಮಾಡೋದು, ಆ ಸಿಸ್ಟಮ್ ಎಲ್ಲ ಆಲ್ಮೋಸ್ಟ್ ಏನಿರುತ್ತೆ ಎಲ್ಲ ಕಂಪ್ಲೀಟ್ ಮಾಡಿ. ಈ ಹಲ್ ರೂಟ್ ಕೆನಾಲ್ ಮಾಡಿದಾಗ ಈ ಥರ ಸಿಂಗಲ್ ಹಲ್ ಹಾಕ್ಕೊಡ್ತೀವಿ. ಹಲ್ ರಿಮೂವ್ ಮಾಡಿದ್ರೆ ಈ ಥರ ಲಾಂಗ್ ಬ್ರಿಡ್ಜಸ್ ಅಂತ ಹೇಳ್ತೀವಿ, 2-3 ಹಲ್ ಜಾಯಿಂಟ್ ಮಾಡಿ ಹಾಕಿ. ನಿಜ ಅಲ್ಲ ರೋಹಿಣಿ, ಉದಯಗಿರಿ ಕ್ಲಿನಿಕಲ್ಲಿ ಹೆವಿ ಪೇಷಂಟ್ ಫ್ಲೋ. ಹೆಂಗೆ ಅಂತಂದರೆ ನಾವು ಹೋದ್ರೂ ಕೂಡ ನಮ್ಮನ್ನ ಮಾತಾಡ್ಸೋಕ್ಕೆ ಟೈಮ್ ಆಗ್ತಿರ್ಲಿಲ್ಲ, ಅಷ್ಟು ಪೇಷಂಟ್ ಫ್ಲೋ. ನಾನು ಅದು ಕೂಡ ಜಸ್ಟ್ ಎಷ್ಟು ₹100 ₹150 ಅಷ್ಟೇ ತಗೊತಾ ಇದ್ದಿದ್ದು. ಈ ರೀತಿಯಾಗಿ ಇದೆಲ್ಲ ತೋರಿಸುತ್ತೆ. ಸೊ ನಾವು ಏನೇ ಇದ್ರೂ ಅವ್ರಿಗೆ ಇಲ್ಲೇ ಎಕ್ಸ್ಪ್ಲೈನ್ ಮಾಡ್ಬೋದು, ಅವ್ರಿಗೂ ಗೊತ್ತಾಗತ್ತೆ. ಚಿಕ್ಕದಿದ್ರು ವಿಷಯ ಗೊತ್ತಾಗುತ್ತೆ. ಏನೋ ಆಗಿದೆ ಅಂತ ಟ್ರೀಟ್ಮೆಂಟ್ ಕೊಡೋಕ್ಕಿಂತ ಇರುತ್ತೆ. ಈ ಥರ ಗೊತ್ತಾದರೆ ಅವ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಏನು ಮಾಡ್ಬೋದು ಅಂತ. ನಮಸ್ಕಾರ ಎಲ್ರಿಗೂ, ನಾನು ರಮೇಶ್ ಜಗತ್ ಮೈಸೂರು. ನಮ್ಮ ಒಂದು ಡೆಂಟಲ್ ಕ್ಲಿನಿಕ್ ಏನಿತ್ತು ಒಂದಷ್ಟು ತಿಂಗಳುಗಳಿಂದ ಇದರ ಕೆಲಸಗಳೇ ನಡೀತಾ ಇತ್ತು. ಇವಾಗ ಓಪನ್ ಆಗಿದೆ. ನೆನ್ನೆ ಅಷ್ಟೇ ಓಪನಿಂಗ್ ಸೆರೆಮನಿ ಇತ್ತು. ನೆನ್ನೆ ನನ್ನ ಮಗನ ಹುಟ್ಟುಹಬ್ಬದ ಪ್ರಯುಕ್ತನೇ ಒಟ್ಟಿಗೆ ಡೆಂಟಲ್ ಕ್ಲಿನಿಕ್ಕು ಕೂಡ ಓಪನ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಅಣ್ಣ ಡಿಸೈಡ್ ಮಾಡಿ ಓಪನ್ ಆಗಿದೆ. ಸೊ ಅಡ್ರೆಸ್ ಬಂದು ಇದು ರೋಹಿಣಿ ಡೆಂಟಲ್ ಕ್ಲಿನಿಕ್ ಅಂತ ಅಂದ್ಬಿಟ್ಟು. ಅಡ್ರೆಸ್ ಬಂದು ನಮ್ಮ ಒಂದು HD ಕೋಟೆ ರೋಡ್ ಏನಿದೆ, ಈ ಮುಂಚೆ ಉದಯಗಿರಿಯಲ್ಲಿ ಇತ್ತು. ಆ್ಯಕ್ಚುಲಿ ಒಂದು 6 ವರ್ಷ ಆಯಿತು. 6 ವರ್ಷ ಅಲ್ಲ, 5 ವರ್ಷದಿಂದ ಉದಯಗಿರಿಯಲ್ಲಿತ್ತು. ಬಟ್ ನಮ್ಮ ಮನೆಗೆ ಹತ್ರ ಆಗಲಿ ಅಂತ ಅಂದ್ಬಿಟ್ಟು ಇವಾಗ ಮನೆ ಹತ್ರನೇ ಮಾಡ್ಕೊಂಡಿದ್ದೀವಿ. ಜಸ್ಟ್ ಒಂದು 2 ಕಿಲೋಮೀಟರ್ಸಲ್ಲಿ. ಇದು HD ಕೋಟೆ ಮೇನ್ ರೋಡ್. ಈಗೇನು ನೋಡ್ತಾ ಇದ್ರು ಇದು HD ಕೋಟೆ ಮೇನ್ ರೋಡ್. ಈ ಕಡೆ ಬಂದರೆ ಟೋಲ್ ಗೇಟ್ ಬರುತ್ತೆ ನಿಮಗೆ, ಈ ಕಡೆ ಬಂದರೆ HD ಕೋಟೆಗೆ ಹೋಗುತ್ತೆ ರೋಡು. ಇಲ್ಲಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇದೆ. ಟೋಲ್ ಗೇಟ್ ಹತ್ರ ಬಸ್ಸಲ್ಲಿ ಬರೋ ಅಂಥವ್ರಿಗೆ ಟೋಲ್ ಗೇಟ್ ಸ್ಟಾಪ್ ಇರುತ್ತೆ. ಸೊ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಆಪೋಸಿಟೇ ನಿಮಗೆ ಮೇನ್ ರೋಡ್ನಲ್ಲೇ ಕಾಣುತ್ತೆ ರೋಹಿಣಿ ಡೆಂಟಲ್ ಕ್ಲಿನಿಕ್ ಅಂತ ಅಂದ್ಬಿಟ್ಟು. ಮುಂಚೆ ಜಸ್ಟ್ ಕ್ಲಿನಿಕ್ ಆಗಿ ಮಾಡಿದ್ವಿ, ಇವಾಗ ಒಂದು ಸ್ವಲ್ಪ ಮಲ್ಟಿ ಸ್ಪೆಷಾಲಿಟಿ ಕ್ಲಿನಿಕ್ ಆಗಿ ಒಳಗಡೆ ಅಂದರೆ ಬೇರೆ ಕಡೆ ಕಳಿಸೋದು ಬೇಡ. ಕೆಲವೊಂದು ಎಕ್ಸ್ರೇಗಾಗಿರ್ಬೋದು ಅಥವಾ ಬೇರೆ ಬೇರೆ ಏನೋ ಇರುತ್ತೆ ಡಾಕ್ಟ್ರನ್ಗೆ ನಾವು ಅದಕ್ಕೇನು ಕೇಳೋಣ, ಆ ಕೆಲಸಗಳಿಗೆ ಹೊರಗಡೆ ಕಳಿಸೋದು ಬೇಡ, ಎಲ್ಲನೂ ಫುಲ್ ಕ್ಲಿನಿಕಲ್ಲೇ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ದೊಡ್ಡದಾಗಿ ಮಾಡಿರೋ ಅಂಥದ್ದು. ಏನೇನೆಲ್ಲ ಫೆಸಿಲಿಟಿ ಇದೆ ಫಸ್ಟು ಕ್ಲಿನಿಕ್ದು ಟೂರ್ ಮಾಡೋಣ. ನೆಕ್ಸ್ಟು ಜನರಿಗೂ ಕೂಡ ನಮ್ಮ ಕಡೆಯಿಂದಾಗಲಿ ಒಂದಷ್ಟು, ಯಾಕಂದರೆ ಬರೀ ಕೆಲಸ ಮಾಡ್ತೀವಂತಲ್ಲ, ಸರ್ವಿಸ್ ಕೂಡ ನಮ್ಮ ಒಂದು ಧ್ಯೇಯ ಇರುತ್ತೆ. ಸೊ ಡಾಕ್ಟ್ರ್ ಅಂದಮೇಲೆ ಅದು ಸೇವೆ ಮಾಡೋದು ಬಹಳ ಮುಖ್ಯ. ಅದಕ್ಕೋಸ್ಕರ ಒಂದಷ್ಟು ತುಂಬ ಮಿನಿಮಲ್ ಆಗಿ ಜನರಿಗೂ ಕೂಡ ಅನುಕೂಲ ಆಗಲಿ ಅನ್ನೋಂತಹ ಕಾರಣಕ್ಕೋಸ್ಕರ, ಅಂದರೆ ಏನು ತೀರಾ ಎಲ್ಲ ಫ್ರೀಯಾಗಿ ಮಾಡ್ತೀವಂತಲ್ಲ, ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡೇ ಕ್ಲಿನಿಕ್ ಓಪನ್ ಮಾಡಿರುವಂಥದ್ದು. ಡೆಂಟಲ್ ಸರ್ಜನ್ ಬಂದು ನಮ್ಮ ಅತ್ತಿಗೆನೇ, ಮುಂಚೆ ವಿಡಿಯೋದಲ್ಲಿ ನೋಡಿರೋರಿಗೆ ಗೊತ್ತಿರುತ್ತೆ. ಸೊ ಅವರ ಹೆಸರಲ್ಲೇ ಕ್ಲಿನಿಕ್ ಓಪನ್ ಮಾಡಿರೋವಂಥದ್ದು ರೋಹಿಣಿ ಡೆಂಟಲ್ ಕ್ಲಿನಿಕ್ ಅಂತ. ಬನ್ನಿ ಇವಾಗ ಫಸ್ಟು ಕ್ಲಿನಿಕ್ ಟೂರ್ ಮಾಡೋಣ. ಇದೊಂದು ಡೆಂಟಲ್ ಕ್ಲಿನಿಕ್ ಆಗಿರುತ್ತೆ. ಹಲ್ಲಿನ ಸಮಸ್ಯೆ ಇರೋವಂಥವ್ರಿಗೆ ಭಾಳ ಯೂಸ್ ಆಗುತ್ತೆ. ಬನ್ನಿ ಇವಾಗ ಒಳಗಡೆ ಹೋಗೋಣ. ಸುಮ್ಮನೆ ವಿಡಿಯೋಗೋಸ್ಕರನೇ ಡೋರ್ ಕ್ಲೋಸ್ ಮಾಡಿರೋದು, ಆಲ್ರೆಡಿ ಯಾವಾಗಲೂ ಓಪನ್ನೇ ಇರುತ್ತೆ. ಇಲ್ಲೇ ಮನೆ ಹತ್ರ ಇರೋದ್ರಿಂದ ಯಾವ ಟೈಮಲ್ಲಿ ಬಂದರೂ ಕೂಡ ಸರ್ವಿಸ್ ಕೊಡಬೇಕು ಅಂತ ಡಿಸೈಡ್ ಮಾಡಿಕೊಂಡೆ ಹತ್ತಿರದಲ್ಲಿ ಮಾಡ್ಕೊಂಡಿರೋದು. ಯಾಕಂದರೆ ಡಾಕ್ಟ್ರುಗಳ ಸಾಮಾನ್ಯ ನಮಗೆ ಅವಶ್ಯಕತೆ ಇದ್ದಾಗ ಕೆಲವೊಮ್ಮೆ ಸಿಗದೇ ಇದ್ದಾಗ ಸಖತ್ತು ನೋವು ಅನುಭವಿಸ್ಬೇಕಾಗತ್ತಲ್ಲ, ಅದಕ್ಕೋಸ್ಕರ ಮನೆ ಹತ್ರ ಇದ್ದರೆ ಎನಿ ಟೈಮ್ ಫೋನ್ ಮಾಡಿದ್ರು ಕೂಡ ಬಂದು ಅಟೆಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಹತ್ತಿರದಲ್ಲಿ ಮಾಡ್ಕೊಂಡಿರೋದು. ಬನ್ನಿ ಇವಾಗ ಒಳಗಡೆ. ನಮ್ಮ ಒಂದು ರೋಹಿಣಿ ಡೆಂಟಲ್ ಕ್ಲಿನಿಕ್ಗೆ ಸ್ವಾಗತ ನಿಮಗೆ. ಬನ್ನಿ ಒಳಗಡೆ. ಸೊ ಎಂಟ್ರೆನ್ಸಲ್ಲಿ ನಿಮಗೆ ಇಲ್ಲಿ ಒಂದಷ್ಟು ಏನು ಟೀತ್ ರಿಲೇಟೆಡ್ ಹಾಕ್ಕೊಂಡಿದ್ದಾರೆ ಕೋರ್ಸ್ ಎಲ್ಲ. ಅಂದರೆ ಬಂದವ್ರಿಗೆ ಒಂದು ಸ್ವಲ್ಪ ಕಾಮಾಗಿ ನೋವುಗಳನ್ನ ಮರೆಯೋ ರೀತಿಯಾಗಿ. ಇನ್ನು ಇದೆಲ್ಲವೂ ಬಂದು ನಮ್ಮ ಅತ್ತಿಗೆ ಏನಿದ್ದಾರೆ ಡೆಂಟಲ್ ಸರ್ಜನ್ ಡಾಕ್ಟರ್ ರೋಹಿಣಿ ಅವ್ರದ್ದು ಒಂದಷ್ಟು ಸರ್ಟಿಫಿಕೇಟ್ಗಳೇನೇನಿದೆ ಎಲ್ಲವನ್ನು ಕೂಡ ಇಲ್ಲಿ ಎಂಟ್ರೆನ್ಸಲ್ಲಿ ಹಾಕಿರೋವಂಥದ್ದು. ಇನ್ನಿಲ್ಲಿ ಕಾಯಕ ಯೋಗಿಗಳು, ಸಿದ್ಧಗಂಗಾ ಸ್ವಾಮೀಜಿಗಳ ಫೋಟೋ, ಹಾಗೆ ನಮ್ಮ ಮಠದ ಸ್ವಾಮೀಜಿಗಳ ಫೋಟೋ ಕೂಡ ಎಲ್ಲ ನಮ್ಮ ಎಲ್ಲ ಅಣ್ಣವ್ರದ್ದು ಪ್ಲ್ಯಾನ್ ಅದು, ಅವರೆಲ್ಲ ಹಾಕ್ಕೊಂಡಿದ್ದಾರೆ. ಇನ್ನು ಇದು ಬಂದರೆ ಫಸ್ಟ್ ಸೀಟಿಂಗ್ ವ್ಯವಸ್ಥೆ, ಅಂದರೆ ಪೇಷಂಟ್ಸ್ಗೆ ಕಂಫರ್ಟಬಲಾಗಿ ಕೂರಲಿಕ್ಕೆ ಅಂತ ನೋಡಿ ಒಂದಷ್ಟು ಸೀಟಿಂಗ್ ವ್ಯವಸ್ಥೆ ಮಾಡಿರೋವಂಥದ್ದು. ಇನ್ನು ಹಳೆ ಕ್ಲಿನಿಕಲ್ಲಿ ಜಸ್ಟ್ ಆಗಲೇ ಹೇಳಿದ್ನಲ್ಲ, ಪೇಷಂಟ್ಸ್ನ ನೋಡ್ತಾಯಿದ್ರು, ಜೊತೆಗೆ ಏನೇನು ಟ್ರೀಟ್ಮೆಂಟ್ ಇದೆ ಅದನ್ನು ಮಾತ್ರ ಮಾಡ್ತಾಯಿದ್ರು. ಎಕ್ಸ್ಟ್ರಾ ಈ ಎಕ್ಸ್ರೇದಾಗಿರ್ಬೋದು ಬೇರೆ ಬೇರೆ ಫೆಸಿಲಿಟಿ ಎಲ್ಲ ಇರಲಿಲ್ಲ, ಬೇರೆಯವ್ರಿಗೆ ಕಳಿಸ್ತಾಯಿದ್ರು. ಆದರೆ ಇಲ್ಲಿ ಎಲ್ಲವನ್ನೂ ಕೂಡ ಮಾಡೋಣ ಅಂತ ಅಂದ್ಬಿಟ್ಟು ಕ್ಲಿನಿಕ್ಕು ಕೂಡ ದೊಡ್ಡದಾಗಿ ಮಾಡಿರೋದ್ರಿಂದ ಎಲ್ಲವನ್ನೂ ಮಾಡ್ಕೊಂಡಿದ್ದಾರೆ.
ಸೊ ಇಲ್ಲಿ ಸದ್ಯಕ್ಕೆ ಅದು ಹೇಳಿದ್ನಲ್ಲ, ನೆನ್ನೆ ಅಷ್ಟೇ ನನ್ನ ಮಗನ ಬರ್ತ್ಡೇ ಪ್ರಯುಕ್ತ ಓಪನ್ ಆಗಿದೆ. ಇವತ್ತೊಂದು 10 ಅಪಾಯಿಂಟ್ಮೆಂಟ್ ತೊಗೊಂಡಿದ್ರೆ ಅಷ್ಟೇ, ಬೆಳಗ್ಗೆನೇ ಎಲ್ಲ ಕ್ಲೋಸ್ ಆಗಿದೆ. ಸದ್ಯಕ್ಕೆ ಇವಾಗ ನಾನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ನನ್ನ ಮಗನೇ ಈಗ ಪೇಷಂಟ್ ಆಗಿದ್ದಾನೆ. ಅವನಿಗೂ ಕೂಡ ಅಲ್ಲಿ ಪ್ರಾಬ್ಲಮ್ಮು, ಅದಕ್ಕೋಸ್ಕರ ಅವ್ನಿಗೇನೋ ಫಿಲ್ ಮಾಡಬೇಕಾಗಿತ್ತು ಅಂದರೆ ಸಿಮೆಂಟ್ ಫಿಲ್ಲಿಂಗು, ಅದಕ್ಕೋಸ್ಕರ ಕೂರಿಸ್ಕೊಂಡಿದ್ದಾರೆ. ಇವರೇ ನಮ್ಮ ಅತ್ತಿಗೆ ರೋಹಿಣಿ ಅಂತ ಅಂದ್ಬಿಟ್ಟು ಡೆಂಟಲ್ ಸರ್ಜನು. ಹಾಯ್ ಮಾಡಿಬಿಡಿರೋ ನೀವೊಂದು. ಸೊ ಇಲ್ಲಿ ಏನೇನೆಲ್ಲ ಫೆಸಿಲಿಟಿ ಇದೆ ಡಾಕ್ಟರ್ ಆಮೇಲೆ ಮಾಡ್ಕೊಳ್ಳೋಣ ಅಲ್ವಾ, ಒಂದು ಟ್ರೀಟ್ಮೆಂಟ್ ಆಮೇಲೆ ಮಾಡೋಣ ಅಲ್ಲ. ಸೊ ಮೊದಲನೇದಾಗಿ ಏನೇನೆಲ್ಲ ಫೆಸಿಲಿಟಿಗಳಿರುತ್ತೆ ಈ ಒಂದು ಕ್ಲಿನಿಕಲ್ಲಿ ಅಂತ ಅಂದ್ಬಿಟ್ಟು ತಿಳ್ಕೊಂಬಿಡೋಣ. ಇದರಲ್ಲಿ ಡೈಲಿ ಯೂಸ್ ಮೆಟೀರಿಯಲ್ಸ್ ನಾವು ಅಂದರೆ ಎಲ್ಲ ಜಾಸ್ತಿನೇ ಇಟ್ಕೊಂಡಿರ್ತೀವಿ, ಸೊ ದಟ್ ಯಾವುದನ್ನು ರೀಯೂಸ್ ಮಾಡಬಾರ್ದು ಅಂತ. ಎಲ್ಲ ಎಕ್ಸ್ಟ್ರಾ ಮೆಟೀರಿಯಲ್ಸ್ ಆಲ್ಮೋಸ್ಟ್ 3 ಕಬೋರ್ಡ್, ಇದು ಅದೊಂದು ಕಬೋರ್ಡು, ಇದೊಂದು ಕಬೋರ್ಡು, ಇದು ಫುಲ್ಲು ಮೆಟೀರಿಯಲ್ಸ್ ಇಟ್ಕೊಂಡಿದ್ದೇವೆ. ಆಮೇಲೆ ಇದು ಆಟೋಕ್ಲೇವ್ ಅಂತ, ಸ್ಟೆರ್ಲೈಸ್ ಯೂಸ್ ಮಾಡಿರೋ ಇನ್ಸ್ಟ್ರೂಮೆಂಟ್ಸ್ ಒಂದೊಂದು ಎಸೆಯೋಕ್ಕಾಗಲ್ಲ ಅಲ್ಲ, ತಿರ್ಗಾ ರೀಯೂಸ್ ಮಾಡಲೇಬೇಕು ಅಂತ ಇರೋ ಇನ್ಸ್ಟ್ರೂಮೆಂಟ್. ಅಲ್ಲೆಲ್ಲ ಹಾಟ್ ವಾಟರಲ್ಲಿ ವಾಶ್ ಮಾಡ್ಕೊತಾ ಇದ್ರಿ ಅಲ್ಲ? ಅಲ್ಲೆಲ್ಲ ನಾರ್ಮಲ್ ವಾಶ್ ಮಾಡಿಬಿಟ್ಟು ಜಸ್ಟ್ ಬಿಸಿನೀರಲ್ಲಿ ಹಾಕಿಟ್ಟು ಯೂಸ್ ಮಾಡ್ತಾ ಇದ್ವಿ. ಇಲ್ಲಿ ನಿಮಗೆ ಸೆಟ್ ಮಾಡಿ ಟೈಮಿಂಗ್ ಸೆಟ್ ಮಾಡ್ತೀವಿ, ಸೊ ಇಲ್ಲೇ ಎಲ್ಲ ಆಟೋಮೆಟಿಕ್ ಆಗಿ ಸೆಟ್ ಆಗುತ್ತೆ. ನೀವು ಒಬ್ರಿಗೆ ಯೂಸ್ ಮಾಡಿದ್ನ ತೆಗ್ದಿಲ್ಲ ಹಾಕ್ಬಿಟ್ರೆ ಅದೇ ಕ್ಲೀನ್ ಆಗುತ್ತೆ. ಅಂದರೆ ಫಸ್ಟ್ ವಾಶ್ ಮಾಡಿಬಿಟ್ಟು ನೀಟಾಗಿ ನಾವು ಅದನ್ನು ಸ್ಟೆರ್ಲೈಸರ್ಗೆ ಹಾಕ್ಬಿಟ್ಟು ಜಸ್ಟ್ ಟೈಮಿಂಗ್ ಸೆಟ್ ಮಾಡಿಬಿಟ್ರೆ ಅದೇ ಎಲ್ಲ ಆಗಿಬಿಡತ್ತೆ. ಇದು 121 ಡಿಗ್ರಿ ಎಲ್ಲ ಈ ಮೈಕ್ರೋಬ್ಸ್ ಜರ್ಮ್ಸ್ ಎಲ್ಲಾನು ಕಿಲ್ ಮಾಡುತ್ತೆ. ಸೊ ಇದರಲ್ಲಿ ಏನು ಕ್ರಾಸ್ ಇನ್ಫೆಕ್ಷನ್ ಆಗಲ್ಲ. ಎಲ್ಲ ನಿಮಗೆ ಹೆಂಗೆ ಅಂದರೆ ಹೊಸ ಇನ್ಸ್ಟ್ರೂಮೆಂಟ್ ಥರನೇ ಆಗಿರುತ್ತೆ. ಸೊ ನ್ಯೂ ಪರ್ಚೇಸ್ ಹೆಂಗೆ ಮಾಡಿರ್ತೀವಿ, ಏನು ಪ್ರಾಬ್ಲಮ್ ಇಲ್ಲದೆ ಇರುತ್ತೆ ಆ ಥರ ಇರುತ್ತೆ. ಪ್ರತಿಯೊಬ್ಬರು ಪೇಷಂಟ್ಗೂ ಆ ಥರ ಮಾಡ್ತೀವಿ. ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಯಾವ್ದು ರೀಯೂಸ್ ಮಾಡ್ತೀವೋ ಎಲ್ಲನೂ ಅದನ್ನು ಮಾಡ್ತೀವಿ. ಆದಷ್ಟು ರೀಯೂಸ್ ಮಾಡದೇ ಇರೋಂಗೆ ಮೆಟೀರಿಯಲ್ಸ್ ಇಟ್ಕೊಂಡಿರ್ತೀವಿ. ಒಂದೊಂದು ತುಂಬ ಯೂಸ್ ಮಾಡಲೇಬೇಕು ಅನ್ನೋದನ್ನು ಈ ಥರ ಸ್ಟೆರ್ಲೈಸ್ ಮಾಡಿ, ಇದನ್ನು ಸ್ಟೆರ್ಲೈಸ್ ಮಾಡಿದ್ಮೇಲೆ ಫುಲ್ ಹಾಟ್ ಆಗಿರುತ್ತೆ. ಅದನ್ನು ಡೈರೆಕ್ಟಾಗಿ ರಿಮೂವ್ ಮಾಡಿ, ಇದು UV ಕ್ಯಾಬಿನೆಟ್ ಅಂತ, UV ಲೈಟ್ ಹಾಕಿ UV ಕ್ಯಾಬಿನೆಟ್ ಅಂತ ಇರುತ್ತೆ, ಇಲ್ಲಿ ಹಾಕಿರ್ತೀವಿ. ಇಲ್ಲಿ ಬಂದು ನಾವು ಪೌಚಸ್ ಥರ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಆ ಕಡೆಯಿಂದ ಬಾ, ಇದು ಓಪನ್ ಆಗುತ್ತೆ. ಇದು ಥರ ಪೌಚಸ್ ಥರ ಹಾಕಿಟ್ಕೊಂಡಿರ್ತೀವಿ. ಸೊ ಈ ಸಿಂಗಲ್ ಪೇಷಂಟ್ಗೆ ಯೂಸ್ ಮಾಡೋದನ್ನ ಈ ಥರ ಡೈರೆಕ್ಟಾಗಿ ಯಾವುದೇ ಎಕ್ಸ್ಪೋಜರ್ ಇಲ್ಲದೆ ತೆಗ್ದು ಡೈರೆಕ್ಟಾಗಿ ಹಂಗೆ ಯೂಸ್ ಮಾಡೋದು. ಒಬ್ಬೊಬ್ಬರು ಪೇಷಂಟ್ಗೂ ಈ ಥರ ಹೊಸದಾಗಿ ಎಲ್ಲ ರೆಡಿ ಮಾಡಿ ಸ್ಟೆರ್ಲೈಸ್ ಮಾಡಿ ಇಟ್ಟಿರ್ತೀವಿ. ಸೊ ಒಂದೊಂದು ಪೇಷಂಟ್ಗೂ ಹಿಂಗೆ ತೆಗೆದು ಯೂಸ್ ಮಾಡಿಬಿಟ್ಟು ಅದನ್ನು ಡಿಸ್ಪೋಸ್ ಮಾಡೋದು. ಈ ಥರ ಎಲ್ಲ ಫೆಸಿಲಿಟಿ ಎಲ್ಲ ಜಾಸ್ತಿ ಮಾಡ್ಕೊಂಡಿದ್ದೀರಲ್ಲ, ಅಲ್ಲಿಗಿಂತ ಏನಾದರೂ ಜಾಸ್ತಿ ಇರುತ್ತೆ ಅಮೌಂಟ್ ಎಲ್ಲ ಅಂತ? ಆ್ಯಕ್ಚುಲಿ ಇಲ್ಲ, ಕಂಪ್ಯಾರಿಟಿವ್ಲಿ ಅಷ್ಟೇ ಇದೆ. ಬಟ್ ಇದು ಆ್ಯಕ್ಚುಲಿ ಅಲ್ಲಿ ಇರೋದಕ್ಕೆ ಮಾಸ್ ಪ್ರಾಕ್ಟೀಸ್, ತುಂಬ ಜನ ಬರ್ತಾರೆ ಅನ್ನೋದಕ್ಕೆ ಯೂಶ್ವಲಿ ನಮಗೇನು ಇದೆಲ್ಲ ಮಾಡೋಕ್ಕೆ ಟೈಮ್ ಸಿಗಲ್ಲ. ಬಟ್ ಇಲ್ಲಿ ನೀಟಾಗಿ ಕಾಮಾಗಿ ಮಾಡೋಣ ಅನ್ನೋದು ಟೈಮ್ ಇದೆಯಲ್ಲ, ಸೊ ಅದಕ್ಕೆ ಮಾಡೋಣ. ಮುಂಚೆ ಉದಯಗಿರಿಯಲ್ಲಿತ್ತು ಕ್ಲಿನಿಕ್ಕು, ಹೆಂಡ್ತಿಗೆ ಅಷ್ಟು ದೂರ ಹೋಗ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು 2 ಕಿಲೋಮೀಟ್ರ್ ದೂರದಲ್ಲಿ ನಮ್ಮ ಅಣ್ಣ ಇಲ್ಲ ಬೇಡ ಅದು ಬೇಡ ಅಂತ ಅಂದ್ಬಿಟ್ಟು 6 ತಿಂಗಳಿಂದ ಇದು ಪ್ರಿಪೇರ್ ಮಾಡಿಕೊಂಡು ಇವಾಗ ಮಾಡಿರೋ ಅಂಥದ್ದು. ಸೊ ಇವಾಗ ಅಂದರೆ ಪೇಷಂಟ್ಸ್ನೂ ಕೂಡ ಅಲ್ಲಿ ಎನಿ ಟೈಮ್ ಹೋಗೋಕೆ ಆಗ್ತಿರ್ಲಿಲ್ಲ. ಅಂದರೆ ನೈಟ್ ಎಲ್ಲ ಬೇಗ ಬರಬೇಕಾಗಿತ್ತು. ಪೇಷಂಟ್ಸ್ ಪಾಪ 9:30 ಬರ್ತಾಯಿದ್ರು, ಹಾಗೆಲ್ಲ ನೋಡೋಕ್ಕಾಗ್ದೇ ಬರ್ತಾಯಿದ್ರು, ತುಂಬ ಸ್ಟ್ರೈನ್ ಆಗಿಬಿಡ್ತಾಯಿದ್ರು. ಆ ಕಾರಣಕ್ಕೋಸ್ಕರ ಇಲ್ಲಾಂದರೆ ಎನಿ ಟೈಮ್ ಯಾವಾಗ ಫೋನ್ ಮಾಡಿದ್ರು, ಅಂದರೆ ಎಮರ್ಜೆನ್ಸಿ ಇದ್ದರೆ ನೈಟಲ್ಲಿ ಫೋನ್ ಮಾಡಿದ್ರು ಕೂಡ ಬಂದು ನೋಡ್ಬೋದಲ್ಲ ಅಂತ ಅಂದ್ಬಿಟ್ಟು ಈ ರೀತಿ ಹತ್ರದಲ್ಲಿ ಮಾಡ್ಕೊಂಡಿರೋ ಅಂಥದ್ದು. ಸೊ ಇದು ಬಂದು ಮೈನ್ ಮಿಷಿನ್ ಅಲ್ಲ, ಇದು ಡೆಂಟಲ್ ಚೇರ್. ಇದ್ರ ಮೇಲೆ ಎಲ್ಲ ಪೇಷಂಟ್ಸ್ನು ಚೆಕ್ ಮಾಡೋದು, ಟ್ರೀಟ್ಮೆಂಟ್ ಆಲ್ಮೋಸ್ಟ್ 90% ಆಫ್ ಕೆಲಸ ಇಲ್ಲೇ ಮಾಡ್ತೇವೆ. ಇದು ಉದಯಗಿರಿಯಲ್ಲಿ ಇರಲಿಲ್ಲ, ಇಂಟ್ರಾ ಓರಲ್ ಕ್ಯಾಮ್ರಾ. ಸೊ ಡೈರೆಕ್ಟಾಗಿ ಪೇಷಂಟ್ಗೆ ಹಿಂಗೆ ಸುಮ್ಮನೆ ಎಕ್ಸ್ಪ್ಲೈನ್ ಮಾಡಿದ್ರೆ ಗೊತ್ತಾಗಲ್ಲ. ಸೊ ಡೈರೆಕ್ಟ್ ಅವ್ರ ಫೋಟೋ ತೆಗೆದು ಪೇಷಂಟ್ಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ ಏನಾಗಿದೆ, ಏನು ಮಾಡ್ಬೋದು. ಈಗ ಸದ್ಯಕ್ಕೆ ಅದು ನನ್ನ ಮಗಂದೇನಾ? ಇದು ನಮ್ಮ ಜಗತ್ರಾಮ್ದೆ. ಇದು ಹೆಂಗೆ ವರ್ಕ್ ಆಗುತ್ತೆ ರೋಹಿಣಿ? ಇದು ಕ್ಯಾಮ್ರಾ. ಈಗ ಹೊಸ್ದಾಗಿ ಫೋಟೋ ತೆಗೀರಿ. ಏನಿಲ್ಲ, ಕ್ಯಾಮ್ರಾ ಹಿಂಗೆ ಸಿಂಗಲ್ ಬೇಕು ಅಂದರೆ ಸಿಂಗಲ್ ಆಗಿ ಹಿಂಗೆ ತೆಗಿಬೋದು. ಇಲ್ಲಿ ಕ್ಯಾಮ್ರಾ ಇರುತ್ತೆ, ಇದು ಮಾನಿಟರ್ ಡಿಸ್ಪ್ಲೇ ಆಗುತ್ತೆ. ಸೊ ಈಗ ಜಸ್ಟ್ ನಾರ್ಮಲಾಗಿ ತೋರಿಸೋದಕ್ಕಿಂತ ಈಗ ಪಾಪುಗೆ ಇಲ್ಲಿ ಹಲ್ ಬರ್ತಿದೆ, ಈ ಮಾಡಪ್ಪ, ಈ ಅಲ್ಲಿಡಿ ನೀನು ಇದನ್ನು ಕ್ಯಾಪ್ಚರ್ ಮಾಡಿದ್ರೆ ಡೈರೆಕ್ಟ್ ಹಿಂಗೆ ಸ್ಕ್ರೀನ್ ಮೇಲೆ ಬರುತ್ತೆ. ಅವನಿಗೆ ನ್ಯೂ ಟೀತ್, ಪರ್ಮನೆಂಟ್ ಟೀತ್ ಬರ್ತಾ ಇದೆ. ಇದು ಬೀಳ್ಬೇಕಾಗಿರೋ ಹಲ್ಲು. ಇದು ಹೊರಗಡೆ ಔಟ್ಸೈಡ್ ತೋರಿಸ್ತಾ ಇದೆಯಲ್ಲ, ಕರೆಕ್ಟಾಗಿ ಬರುತ್ತಲ್ವಾ? ಹಾಂ ಬರುತ್ತೆ. ಇದು ಇನ್ನೂ ಬಿದ್ದಿಲ್ಲ, ಅದರಿಂದ ಆಚೆ ಬರ್ತಾ ಇದೆ. ಸೊ ಇದು ಬಂದಮೇಲೆ ಸ್ಪೇಸ್ ಬರುತ್ತಲ್ಲ, ಕೆಳಗಡೆ ಕರೆಕ್ಟಾಗಿ ಪೊಸಿಷನ್ ಬರುತ್ತೆ. ಅವ್ನಿಗಿನ್ನ ಗ್ರೋತ್ ಪೀರಿಯಡ್ ಇದೆ. ಇದೆಲ್ಲ ಇನ್ಫೆಕ್ಷನಾ? ಇಲ್ಲ, ಹಲ್ಲು ಹಲ್ಲು ಬೀಳೋದಕ್ಕೆ ಹಂಗಾಗಿದೆ. ಇದಕ್ಕೆ ನಾವೇ ರೂಟ್ ಕೆನಾಲ್ ಮಾಡಿದ್ದೀವಿ 2 ಸಲ. ಈ ರೀತಿಯಾಗಿ ಇದೆಲ್ಲ ತೋರಿಸುತ್ತೆ. ಸೊ ನಾವು ಏನೇ ಇದ್ರೂ ಅವ್ರಿಗೆ ಇಲ್ಲೇ ಎಕ್ಸ್ಪ್ಲೈನ್ ಮಾಡ್ಬೋದು, ಅವ್ರಿಗೂ ಗೊತ್ತಾಗತ್ತೆ. ಚಿಕ್ಕದಿದ್ರು ವಿಷಯ ಗೊತ್ತಾಗುತ್ತೆ. ಏನೋ ಆಗಿದೆ ಅಂತ ಟ್ರೀಟ್ಮೆಂಟ್ ಕೊಡೋಕ್ಕಿಂತ ಇರುತ್ತೆ. ಈ ಥರ ಗೊತ್ತಾದರೆ ಅವ್ರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಏನು ಮಾಡ್ಬೋದು ಅಂತ. ಇದು ಸ್ಕೇಲರ್ ಯೂನಿಟ್.
ಕ್ಲೀನಿಂಗ್ ಎಲ್ಲ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಅಲ್ಲಿ ಉದಯಗಿರಿಯಲ್ಲಿ ಆಚೆ ಕಳಿಸ್ತಾ ಇದ್ವಿ, ನಮಗೆ ಇದಾಗ್ತಿರ್ಲಿಲ್ಲ, ಎಕ್ಸ್ರೇ ಮಿಷನ್ ಎಲ್ಲ ಇಟ್ಕೊಳ್ಳೋಷ್ಟು ಆಗ್ತಾ ಇರಲಿಲ್ಲ ಅಂತ. ಇಲ್ಲಿ ಹೊಸ ಮಿಷನ್ ತೊಗೊಂಡಿದ್ದೀವಿ. ಹೆಲ್ಪ್ ಮಾಡಲಾ? ಇದು ಒಂದು ಎಕ್ಸ್ರೇ ಗನ್ನ. ನೀವು ಮೇ ಬಿ ನೋಡಿರ್ತೀರ ಎಲ್ಲ ಸ್ಟ್ಯಾಂಡಿಂಗಲ್ಲಿ ಅಟ್ಯಾಚ್ಡ್ ಇರುತ್ತೆ, ಬಟ್ ಇದು ಹಂಗಲ್ಲ, ನಾವೇ ಹ್ಯಾಂಡಲ್ ಯೂಸ್ ಮಾಡೋ ಥರ ಇರುತ್ತೆ. ಈ ಎಕ್ಸ್ರೇ ಡೈರೆಕ್ಟಾಗಿ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿ ಹೆಂಗೆ ಆ ಮಾನಿಟ್ರಲ್ಲಿ ತೋರಿಸ್ತೀವಿ, ಅದೇ ಥರ ಲ್ಯಾಪ್ಟಾಪ್ ಮಾನಿಟ್ರಲ್ಲಿ ತೋರಿಸ್ತೀವಿ. ಏನು ಇನ್ಫೆಕ್ಷನ್ ಆಗಿದೆ, ಏನು ಮಾಡಬೇಕು ಟ್ರೀಟ್ಮೆಂಟು ಎಲ್ಲ ಡಯಾಗ್ನೋಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಏನು ಇರಲ್ಲ, ಒನ್ಸ್ ಅವ್ರು ಒಳಗೆ ಬಂದರೆ ಎಕ್ಸ್ರೇಯಿಂದ ಹಿಡಿದು ಎಕ್ಸ್ಟ್ರಾಕ್ಷನ್, ಏನು ಹಲ್ಲು ಹಾಕೋದಿಂದ ತೆಗಿಯೋದಿಂದ ಎಲ್ಲ ಮಾಡಿ ಫುಲ್ ಟ್ರೀಟ್ಮೆಂಟ್ ಮಾಡಿನೇ ಕಳಿಸೋದು. ಸೊ ಏನಕ್ಕೂ ಆಚೆ ಹೋಗಬೇಕು, ಅದನ್ನ ಅಲ್ಮ ತೊಗೊಂಬನ್ನಿ, ಇದನ್ನ ಇಲ್ಮಾಗೊಂಬನ್ನಿ ಅಂತ ಏನೂ ಇರಲ್ಲ. ಸೊ ಇದಿಷ್ಟು ಫೆಸಿಲಿಟಿಗಳು ಕ್ಲಿನಿಕ್ ಒಳಗಡೆ ಸಿಗುತ್ತೆ. ಇದೆಲ್ಲ ಫೆಸಿಲಿಟಿ ಮಾಡಬೇಕು ಅಂತಲೇ ಮಲ್ಟಿ ಸ್ಪೆಷಾಲಿಟಿ ಕ್ಲಿನಿಕ್ ಮಾಡಬೇಕು ಅಂತಲೇ ಸಾಕಷ್ಟು ತಿಂಗಳಿಂದ ಸ್ವಲ್ಪ ಶ್ರಮಪಟ್ಟು ಮಾಡಿರೋವಂಥದ್ದು. ಸೊ ಇನ್ನೇನು ಏನೇನೆಲ್ಲ ಟ್ರೀಟ್ಮೆಂಟ್ಗಳು ಸಿಗುತ್ತೆ ಅಂತ ಕೇಳೋಣ. ಯಾಕಂದರೆ ಕೆಲವೊಂದು ಕ್ಲಿನಿಕಲ್ಲಿ ಬರೀ ಕ್ಲಿಪ್ ಹಾಕೋದೆಲ್ಲ ಬೇರೆ ಕಡೆ ಕಳಿಸ್ಬಿಡ್ತಾರಲ್ವ, ಆ ಥರ ಎಲ್ಲ ಇರುತ್ತೆ. ಬಟ್ ಇಲ್ಲಿ ಏನೇನೆಲ್ಲ ಸಿಗುತ್ತೆ? ಫಸ್ಟ್ ಇಲ್ಲಿ ಡೈರೆಕ್ಟ್ ನಾವು ಫಸ್ಟ್ ಸ್ಟಾರ್ಟಿಂಗ್ ಪೇಷಂಟ್ ಬಂದಾಗ ಡಯಾಗ್ನೋಸ್ ಮಾಡೋದ್ರಿಂದ ಎಕ್ಸ್ರೇ ಮಾಡ್ತೀವಿ, ಆಮೇಲೆ ಹಲ್ಲು ತೆಗಿಯೋದು, ಹಲ್ಲು ಹಾಕ್ಸೋದು, ಫಿಲ್ಲಿಂಗ್ಸ್, ಕ್ಲೀನಿಂಗ್ ಮಾಡೋದು, ಕ್ಲಿಪ್ ಟ್ರೀಟ್ಮೆಂಟು, ಅದೇ ಕ್ಲಿಪ್ಪು ಎಲ್ಲ ಇಲ್ಲಿ ಟ್ರೀಟ್ಮೆಂಟು, ಆಮೇಲೆ ಹಲ್ಲು ಸೆಟ್ ಹಾಕೋದು, ಮಕ್ಳಿಗೂ A to Z ಏನಿದೆ ಎಲ್ಲ ಮಾಡ್ತೀವಿ. ಸೊ ಯೂಶ್ವಲಿ ಯಾವುದೇ ಟ್ರೀಟ್ಮೆಂಟ್ ಡೆಂಟಲ್ ರಿಲೇಟೆಡ್ ಅಂದರೆ ಈ ಕ್ಲಿನಿಕಲ್ಲಿ ಮಾಡಿಕೊಡ್ತೀವಿ. ಇಂಪ್ಲಾಂಟ್ಸ್ ಅಂತ ಮಾಡ್ತೀವಿ, ಸ್ಕ್ರೂ ಹಾಕಿ ಮಾಡೋದು, ಆ ಸಿಸ್ಟಮ್ ಎಲ್ಲ ಆಲ್ಮೋಸ್ಟ್ ಏನಿರುತ್ತೆ ಎಲ್ಲ ಕಂಪ್ಲೀಟ್ ಮಾಡಿ. ಈ ಹಲ್ ಸೆಟ್ ಎಲ್ಲ ಅಂದರೆ ಒಂದು ಹಲ್ಲು ತೆಗೆದ್ರೂ ಅದು ಒಂದು ಸಿಂಗಲ್ ಹಲ್ಲು ತೆಗೆದ್ರು ಅದನ್ನು ರೀಪ್ಲೇಸ್ ಮಾಡೋದು, ಅದರಲ್ಲೂ ಅಲ್ಲೇ ಕುತ್ಕೊಳ್ಳೋ ಥರನೂ ಫಿಕ್ಸ್ಡು ಮಾಡಿಕೊಡ್ತೀವಿ, ಇಲ್ಲ ಬೇಡ ಬಿಚ್ಚಿಡೋ ಥರ ರಿಮೂವಬಲ್ ಬೇಕು ಅಂದರೂ ಅದು ಮಾಡಿಕೊಡ್ತೀವಿ. ಆಮೇಲೆ ಫಿಲ್ಲಿಂಗ್ ಸ್ಮಾಲ್ ಫಿಲ್ಲಿಂಗಿಂದ ಹಿಡಿದು ಲಾರ್ಜ್ ರೂಟ್ ಕೆನಾಲ್ಸ್ ಮಾಡಿ, ಕ್ಯಾಪ್ ಮಾಡಿ ಎಲ್ಲ ಮಾಡಿ ಎಲ್ಲ. ಅದೇ ಮನೆಗೆಲ್ಲ ಒಂದೊಂದು ಸಿಂಗಲ್ ಅಲ್ದು ಕ್ಯಾಪ್ ಎಲ್ಲ ತರ್ತಿದ್ರಲ್ಲ, ಅದೆಲ್ಲ ಏನು? ಅದೆಲ್ಲ ಆ್ಯಕ್ಚುಲಿ ಅಲ್ಲಿ ತುಂಬ ಪೇಷಂಟ್ಸ್ದು ನಾನು ತೊಗೊಂಬರ್ತಾ ಇದ್ದೆ ರೆಗ್ಯುಲರ್ ಆಗಿ. ಇದೆಲ್ಲ ಜಸ್ಟ್ ಸ್ಯಾಂಪಲ್ ಪೀಸ್ ಇಟ್ಕೊಂಡಿದ್ದೀನಿ ತೋರ್ಸೋಕ್ಕೆ ಪೇಷಂಟ್ಸ್ಗೆ. ಸೊ ಇದರಲ್ಲಿ ವೆರೈಟೀಸ್ ಇರುತ್ತೆ, ನಮ್ಗೆ ಯಾವ ಥರ ಬೇಕಾದರೂ ಪೇಷಂಟ್ಸ್ಗೆ ಮಾಡ್ಕೊಳ್ಳೋಕ್ಕೆ ತೋರ್ಸೋಕ್ಕೆ ಇಟ್ಟಿದ್ದೀನಿ. ಸೊ ಈ ಥರ ರೂಟ್ ಕೆನಾಲ್ ಮಾಡಿದಾಗ ಈ ಥರ ಸಿಂಗಲ್ ಹಲ್ಲು ಹಾಕ್ಕೊಡ್ತೀವಿ. ಹಲ್ಲು ರಿಮೂವ್ ಮಾಡಿದ್ರೆ ಈ ಥರ ಲಾಂಗ್ ಬ್ರಿಡ್ಜಸ್ ಅಂತ ಹೇಳ್ತೀವಿ, 2-3 ಹಲ್ಲು ಜಾಯಿಂಟ್ ಮಾಡಿ ಹಾಕಿ. ನಿಜ ಅಲ್ಲ ಇಲ್ಲ ಅಂದರೆ ಲ್ಯಾಬಲ್ ಮ್ಯಾನುಫ್ಯಾಕ್ಚರ್ ಮಾಡಿರೋದು. ಲ್ಯಾಬಲ್ ಮ್ಯಾನುಫ್ಯಾಕ್ಚರ್ ಎಲ್ಲ ಈಚ್ ಪೇಷಂಟ್ಗೆ ಸ್ಪೆಸಿಫಿಕ್ಕಾಗಿ ಯಾವುದು ರೆಡಿಮೇಡ್ ಇರಲ್ಲ. ಈಚ್ ಪೇಷಂಟ್ಗೆ ನಾವು ಸ್ಪೆಸಿಫಿಕ್ಕಾಗಿ ಮೆಷರ್ಮೆಂಟ್ ತೊಗೊಂಡು ಲ್ಯಾಬಿಗೆ ಕಳಿಸಿ ಅವ್ರಿಗೆ ಬೇಕೆ ಫ್ಯಾಬ್ರಿಕೇಟ್ ಮಾಡಿ ಬರುತ್ತೆ. ಇದೆಲ್ಲ ಅದೆಲ್ಲ ಎಷ್ಟು ದಿನ ಆಗುತ್ತೆ? ಈಗ ಒಬ್ಬರು ಪೇಷಂಟ್ಸ್ ಹಿಂಗೆ ಅಲ್ಲ ಬಂದ್ಬೇಕಂದ್ರೆ ಒಂದು 2 to 3 ವಿಸಿಟ್ಸಲ್ಲಿ ಮಾಡ್ಕೊಡ್ತೀರಲ್ಲ? 2 ಸಿಟ್ಟಿಂಗ್ಸ್ ಸಾಕು. ಫಸ್ಟ್ ಮೆಷರ್ಮೆಂಟ್ ತೊಗೊಳ್ತೀವಿ, ಸೆಕೆಂಡ್ ಟೈಮ್ ಫಿಕ್ಸ್ ಮಾಡಿಬಿಡ್ತೀವಿ. ರೇರ್ ಕೇಸಸ್ ತುಂಬ ಉದ್ದ ಜಾಸ್ತಿ ಎಲ್ಲ ಇದ್ದರೆ 3rd ಸಿಟ್ಟಿಂಗ್ ಕರಿತೀವಿ, ಇಲ್ಲಾಂದರೆ 2 ಸಿಟ್ಟಿಂಗ್ಸಲ್ಲೇ ಕಂಪ್ಲೀಟ್ ಆಗಿಬಿಡುತ್ತೆ. ಇದು ನಾವು ಬ್ಯಾಂಗ್ಳೂರ್ ಲ್ಯಾಬಿಗೆ ಕಳಿಸ್ತೀವಿ. ಸೊ ನಮಗೆ 2 days ಬೇಕಾಗುತ್ತೆ ಮಾಡಿಸೋಕ್ಕೆ. ಬ್ಯಾಂಗ್ಳೂರ್ ಲ್ಯಾಬ್ ಇರೋದ್ರಿಂದ ಇಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ, ಆಮೇಲೆ ಅದು ಚೆನ್ನಾಗಿ ಅವರು ಫ್ಯಾಬ್ರಿಕೇಟ್ ಮಾಡೋಕ್ಕೆ ಟೈಮ್ ಆಗುತ್ತೆ. ಸೊ ಇದ್ರ ಜೊತೆಗೆ ಈಗ ನಾವು ಈ ಕ್ಯಾಪ್ ಹಾಕ್ಕೊಡ್ತೀವಲ್ಲ, ಒಬ್ಬೊಬ್ರಿಗೂ ವಿತ್ ಪೇಷಂಟ್ ನೇಮ್ 10 years ವಾರಂಟಿ ಕೊಡ್ತೀವಿ, ಕಾರ್ಡ್ ಕೊಟ್ಬಿಟ್ಟಿರ್ತೀವಿ. ಅವ್ರ ಹೆಸರಲ್ಲಿ ಕಾರ್ಡ್ ಬರುತ್ತೆ. ಇದೆಲ್ಲ ನಾವು ಏನು TV ಫ್ರಿಡ್ಜ್ ಎಲ್ಲ ತಗೊಂಡ್ರೆ ವಾರಂಟಿ ಕಾರ್ಡ್ ಕೊಡ್ತಾರಲ್ಲ, ಆ ಥರ ಹಲ್ಗೂ ಕೂಡ ವಾರಂಟಿ ಕಾರ್ಡ್ ಬಂದ್ಬಿಟ್ಟಿದೆ. ನಾವು ಜಾಸ್ತಿ ಅಂದರೆ ಒಬ್ರಿಗೊಬ್ರು ಫ್ಯಾಮಿಲಿಲಿ ಕೆಲಸಕ್ಕೆ ಜಾಸ್ತಿ ಇಂಟರ್ಫಿಯರ್ ಆಗೋಕ್ಕೆ ಹೋಗಲ್ಲ, ಅದರಿಂದ ನನಗೂ ಅಷ್ಟು ಇದ್ರ ಬಗ್ಗೆ ಎಲ್ಲ ನಾಲೆಡ್ಜ್ ಇಲ್ಲ. ಸೊ ಈ ರೀತಿಯಾಗಿ ಹಲ್ ಸೆಟ್ಗೂ ಕೂಡ ಕಾರ್ಡ್ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಈ ರೀತಿಯಾಗಿ ಇರುತ್ತೆ. ಇದು ಎಷ್ಟು ವರ್ಷ? 10 years ವಾರಂಟಿ. 10 years ಪೀರಿಯಡಲ್ಲಿ ಏನೇ ಆದರೂ ನಾವು ಫುಲ್ ಹೊಸದಾಗಿ ಚೇಂಜ್ ಮಾಡಿಕೊಡ್ತೀವಿ. 1 ರೂಪಾಯಿನೂ ಚಾರ್ಜ್ ಮಾಡಲ್ಲ, ಅದಕ್ಕೆ ಕಂಪ್ಲೀಟಾಗಿ ಫುಲ್ಲಾಗಿ ಚಾರ್ಜ್ ಮಾಡಿ ಇದು ಅವ್ರಿಗೆ ಫ್ರೀಯಾಗಿ ಮಾಡಿಕೊಡ್ತೀವಿ ಏನೇ ಟ್ರೀಟ್ಮೆಂಟ್ ಇದ್ರು. ಇನ್ನು ಫೀಸ್ ವಿಚಾರಕ್ಕೆ ಬರೋದಾದರೆ, ಸರ್ವಿಸ್ ಅಂತ ಯಾಕೆ ನಾನು ಹೇಳಿದೆ ಅಂತಂದರೆ, ನಾರ್ಮಲ್ ಆಗಿ ಡೆಂಟಲ್ ಅಂತಂದರೆ ದುಬಾರಿ ಡಾಕ್ಟ್ರುಗಳಂತಲೇ ನಾವು ಸಾಮಾನ್ಯ ಹೇಳೋದು. ಸಾಕಷ್ಟು ಜನ ಹಲ್ಲು ನೋವಿದ್ರೂ ತೋರಿಸ್ಕೊಳ್ದೇ ಇರೋವಂಥದ್ದಾಗಿರ್ಬೋದು, ಅಥವಾ ಬೇರೆ ಹಲ್ ಸೆಟ್ ಹಾಕ್ಸ್ಕೊಳ್ಳೋವಂಥದ್ದು, ಇದಕ್ಕೆಲ್ಲ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಆದರೆ ಇಲ್ಲಿ ಸರ್ವಿಸ್ ಓರಿಯೆಂಟೆಡ್ ಅಂತ ಯಾಕಂತಂದರೆ ಟೀತ್ ಕ್ಲೀನಿಂಗಿಂದ ಹಿಡಿದು ಎಲ್ಲವೂ ಕೂಡ ನಿಮಗೆ ಬೇರೆ ಟ್ರೀಟ್ಮೆಂಟ್ಗಳಾಗಿರ್ಬೋದು, ಅಂದರೆ ತುಂಬ ದುಬಾರಿ ಟ್ರೀಟ್ಮೆಂಟ್ಗಳಿಗೂ ಕೂಡ ಎಷ್ಟು ಮಿನಿಮಲ್ ಆಗುತ್ತೆ ಅಷ್ಟು ಮಿನಿಮಲ್ ಒಂದು ಪ್ರಾಫಿಟನ್ನು ಇಟ್ಕೊಂಡು ಸರ್ವಿಸ್ ಕೊಡ್ತಾ ಇರೋವಂಥದ್ದು. ಟೀತ್ ಕ್ಲೀನಿಂಗ್ ಎಲ್ಲ ಉದಯಗಿರಿಯಲ್ಲಿ 1500 ರೂಪೀಸ್ಗೆ ಮಾಡ್ತಾಯಿದ್ರು, ಇಲ್ಲಿ 500 ರೂಪೀಸ್ ಅಷ್ಟೇ, ಅಂದರೆ 500 ರೂಪಾಯಿಗೆ ಫುಲ್ ಕಂಪ್ಲೀಟ್ ಹಲ್ಲನ್ನು ಕ್ಲೀನ್ ಮಾಡ್ಕೊಳ್ಳೋವಂತಹ ಒಂದು ಟ್ರೀಟ್ಮೆಂಟನ್ನು ಕೊಡ್ತಾಯಿದ್ದಾರೆ. ಯಾಕಂದರೆ ಇಲ್ಲಿ ಸುತ್ತಮುತ್ತ ಎಲ್ಲ ಹಳ್ಳಿಗಳು ಜಾಸ್ತಿ ಇದೆ. ಅಂದರೆ ಇದು ಮೈಸೂರೇ ಆದ್ರೂ ಈ ಮೈನ್ ರೋಡೆಲ್ಲ ಹಳ್ಳಿಗಳು ಕನೆಕ್ಟ್ ಆಗೋದು ಜಾಸ್ತಿ ಇದೆ. ಉದ್ಬೂರು ಆಗಿರ್ಬೋದು, ಮುಳ್ಳೂರು ಆಗಿರ್ಬೋದು, ಗೋಪಾಲ್ಪುರ ಆಗಿರ್ಬೋದು, ಮಾವನಹಳ್ಳಿ, HD ಕೋಟೆ ರೋಡ್ ಸೈಡ್ ಹೋಗುವಂತಹ ಎಲ್ಲ ಹಳ್ಳಿಗಳಿಗೂ ಕೂಡ ಇದು ಮೈಸೂರು ಎಂಟ್ರೇ ಆಗಬೇಕಾಗಿಲ್ಲ.
ನಿಯರ್ ಬೈ ಇರೋದ್ರಿಂದ ಅವರಿಗೂ ಕೂಡ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಟೀತ್ ಕ್ಲೀನಿಂಗ್ ಎಲ್ಲವೂ ಕೂಡ ಬರೀ 500 ರೂಪಾಯಿ ಇರುತ್ತೆ. ಜೊತೆಗೆ ಈಗ ಕ್ಲಿನಿಕ್ ನೆನ್ನೆ ಇನಾಗ್ರೇಷನ್, ಅದು ನನ್ನ ಮಗನ ಬರ್ತಡೇ ಪ್ರಯುಕ್ತ ಇನಾಗ್ರೇಷನ್ ಆಗಿರೋದ್ರಿಂದ ಯಾರಾದರೂ ಈ ವಿಡಿಯೋ ಏನಾದರೂ ನೋಡ್ಕೊಂಡು ಬರ್ತಾಯಿದ್ರೆ ಕನ್ಸಲ್ಟೇಷನ್ ಫ್ರೀ ಇರುತ್ತೆ. ಯಾರಾದರೂ ವಿಡಿಯೋ ನೋಡ್ಕೊಂಡು ಬರ್ತಾಯಿದ್ರೆ ನನ್ನ ಹೆಸರು ಹೇಳಿ ಖಂಡಿತವಾಗ್ಲೂ ಕನ್ಸಲ್ಟೇಷನ್ ಒಂದು ಫ್ರೀಯಾಗಿ ಮಾಡಿಕೊಡಿರೋ. ಇನ್ನು ತುಂಬ ದಿನ ಆಗಿಲ್ಲ ಅಂತಂದ್ರೆ ಸ್ವಲ್ಪ ದಿನ, ಆದಷ್ಟು ದಿನ ನಿಮ್ಮ ಕೈಲಿ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಕನ್ಸಲ್ಟೇಷನ್ ಒಂದು ಫ್ರೀ. ಯಾಕಂದರೆ ಕನ್ಸಲ್ಟೇಷನ್ ಗೇನೆ ಆಲ್ಮೋಸ್ಟ್ ಒಂದು 400 ರೂಪೀಸ್ 500 ರೂಪೀಸ್, ಕೆಲವೊಂದು ಕ್ಲಿನಿಕಲ್ಲೆಲ್ಲ 700 ರೂಪೀಸ್ವರೆಗೂ ಇದೆ. ಬರೀ ಕನ್ಸಲ್ಟೇಷನ್ ಅಷ್ಟೇ, ಜಸ್ಟ್ ನೋಡ್ಬಿಟ್ಟು ಏನಾಗಿದೆ ಅಂತ ಹೇಳಲಿಕ್ಕೆ. ಬಟ್ ಇಲ್ಲಿ ಕನ್ಸಲ್ಟೇಷನ್ ಫ್ರೀಯಾಗಿ ನನ್ನ ಹೆಸರು ಹೇಳಿ ಕನ್ಸಲ್ಟೇಷನ್ ಫ್ರೀಯಾಗಿ ಮಾಡಿಕೊಡ್ತಾರೆ. ಜೊತೆಗೆ ಹಲ್ ಕ್ಲೀನ್ ಮಾಡಿಸೋರಿಗೆ 500 ರೂಪೀಸ್ ಅಷ್ಟೇ. ಇವರೇ ಅಲ್ಲಿ ಉದಯಗಿರಿಯಲ್ಲಿ 1500 ರೂಪಾಯಿ ತಗೋತಾಯಿದ್ರು, ಬಟ್ ಇಲ್ಲಿ 500 ರೂಪಾಯಿ ಅಷ್ಟೇ ಮಾಡಿದ್ದಾರೆ. ಇಲ್ಲಿ ಸುತ್ತಮುತ್ತ ಅಡ್ರೆಸ್ ಕೂಡ ನಾನು ಹಾಕ್ತೀನಿ, ಲೊಕೇಶನನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಫೋನ್ ನಂಬರನ್ನು ಕೂಡ ಕೊಡ್ತೀನಿ. ಫೋನ್ ಮಾಡ್ಕೊಂಡು ಬಂದರೆ ಬಹಳ ಒಳ್ಳೆಯದು. ಯಾಕಂದರೆ ಬೇರೆ ಏನಾರು ಅಪಾಯಿಂಟ್ಮೆಂಟ್ಸ್ ತೊಗೊಂಡಿದ್ರೆ ಸುಮ್ಮನೆ ನಿಮಗೂ ಟೈಮ್ ಅವ್ರಿಗೂ ವೆಯ್ಟ್ ಮಾಡಿಸೋದು ಬೇಡ ಅಂದ್ಬಿಟ್ಟು ಫೋನ್ ನಂಬರನ್ನು ಕೊಡ್ತೀನಿ. 7795764307. ಇನ್ನೊಮ್ಮೆ ಹೇಳ್ತೀನಿ, 7795764307. ಈ ಒಂದು ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬನ್ನಿ. ಸೊ ಕನ್ಸಲ್ಟೇಷನ್ ಫ್ರೀ ಇರುತ್ತೆ, ಯಾವುದೇ ರೀತಿಯಾದಂತಹ ಚಾರ್ಜ್ ಮಾಡೋದಿಲ್ಲ. ಜೊತೆಗೆ ಟೀತ್ ಕ್ಲೀನಿಂಗ್ 500 ರೂಪೀಸ್ ಇರುತ್ತೆ. ಇದರ ಜೊತೆಗೆ 60 ವರ್ಷ ಮೇಲ್ಪಟ್ಟಂತಹ, ಯಾಕಂದರೆ 60 ವರ್ಷ ಎಲ್ಲ ಆದಮೇಲೆ ಕೆಲವರು ಸುಮ್ಮನೆ ಏನಕ್ಕೆ ಖರ್ಚು, ಯಾರಾದರೂ ಮನೇಲಿ ವಯಸ್ಸಾದವರು ಇದ್ದು ನೋವು ಅಂತ ಹೇಳಿದ್ರು ಸುಮ್ಮನೆ ಏನಕ್ಕೆ ಖರ್ಚು ಎಲ್ಲ ದುಬಾರಿ ಅಂತ ಅಂದ್ಬಿಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ 60 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಏನೇ ಟ್ರೀಟ್ಮೆಂಟ್ ಮಾಡಿಕೊಂಡ್ರು 50% ಡಿಸ್ಕೌಂಟ್ ಇರುತ್ತೆ. ಅದು ಕನ್ಫರ್ಮ್ ಆಗಿರುತ್ತೆ, ಎನಿ ಟೈಮ್ ಇರುತ್ತೆ ಅಲ್ವಾ. ಅದು ಮುಂಚೆ ಉದಯಗಿರಿ ಕ್ಲಿನಿಕಲ್ಲೂ ಕೂಡ ಅದನ್ನು ಮಾಡ್ಕೊಂಡು ಬರ್ತಾಯಿದ್ರು. ಇವಾಗ ಅದನ್ನು ಇಲ್ಲೂ ಕೂಡ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. 60 ವರ್ಷ ಮೇಲ್ಪಟ್ಟಂತಹ ಮಹಿಳೆಯರಿಗೆ ಏನೇ ಹಲ್ಲಿಗೆ ಸಂಬಂಧಪಟ್ಟಂಥ ಯಾವುದೇ ಟ್ರೀಟ್ಮೆಂಟ್ ತೊಗೊಂಡ್ರು ಕೂಡ 50% ಡಿಸ್ಕೌಂಟ್ ಕೊಡ್ತಾರೆ. ಇದರ ಜೊತೆಗೆ ಮೈಸೂರು ಜಿಲ್ಲೆಯಿಂದ ಹಳ್ಳಿಗಳಿಂದ ಬರ್ತಾರಲ್ಲ, ಅಲ್ಲಿ ಮುಂಚೆ ಉದಯಗಿರಿ ಕ್ಲಿನಿಕ್ಗೂ ಕೂಡ ಇರಲ್ಲಿ ಸ್ವಲ್ಪ ರೀಸನಬಲ್ ಆಗಿ ಮಾಡಿಕೊಡ್ತಾರೆ ಅಂತ. ಚಾಮರಾಜನಗರ ಅಲ್ಲೆಲ್ಲ ಹಳ್ಳಿಗಳಿಂದ ಸಾಕಷ್ಟು ಬರ್ತಿದ್ರು. ನರಸೀಪುರ, ಚಾಮರಾಜನಗರದಿಂದ ಬರ್ತಿದ್ರಲ್ಲ, ಕಡೆ ಎಲ್ಲ ಕೊಳ್ಳೇಗಾಲದಿಂದ. ಫೋನಲ್ಲಿ ಮಾತಾಡ್ಬೇಕಾದ್ರೆ ಕೇಳಿಸ್ಕೊಂಡಿದ್ದಷ್ಟೇ, ನಾನು ಕೇಳಕ್ಕೆ ಹೋಗ್ತಾ ಇರಲಿಲ್ಲ. ಸೊ ಅಲ್ಲಿಂದೆಲ್ಲ ಬರ್ತಾಯಿದ್ರು ಅಂಥವ್ರಿಗೆಲ್ಲ ಕೂಡ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ, ಯಾಕಂದರೆ ತುಂಬ ದೂರದಿಂದ ಬಂದಿದ್ದಾರೆ ಅಂತ. ಇಲ್ಲೂ ಕೂಡ ಮೈಸೂರು ಜಿಲ್ಲೆ ಯಾವುದೇ ಹಳ್ಳಿಗಳಿಂದ ಬಂದ್ರೂ ಕೂಡ ಡಿಸ್ಕೌಂಟಲ್ಲಿ, ಅಂದರೆ ಮಿನಿಮಲ್ ಆಗಿ ಪ್ರಾಫಿಟ್ ಇಟ್ಕೊಂಡು ನಿಮಗೆ ಚೆನ್ನಾಗಿ ಟ್ರೀಟ್ಮೆಂಟನ್ನು ಕೊಡ್ತಾರೆ. ಸೊ ದುಬಾರಿ ಅಂತ ಅನ್ಸೋದಕ್ಕೆ ಹೋಗಲ್ಲ. ಸೊ ಹಲ್ಲು ನೋವಿರೋವಂಥವ್ರು ಮನೇಲಿ ನಿಮ್ಮ ಕುಟುಂಬದಲ್ಲಿ ವಯಸ್ಸಾಗಿರೋರ್ಗೂ ಹಲ್ಲು ನೋವು ಏನಾದರೂ ಆ ಥರ ಹಲ್ಲಿಗೆ ಸಂಬಂಧಪಟ್ಟಂತಹ ಏನೇ ತೊಂದರೆ ಇದ್ರೂ ಕೂಡ ನೀವು ಬಂದು ತೋರಿಸ್ಕೊಬೋದು. ಫೋನ್ ನಂಬರ್ಗೆ ಫೋನ್ ಮಾಡ್ಕೊಂಡು ದಯವಿಟ್ಟು ಬನ್ನಿ. ಇನ್ನು ಹೆಣ್ಮಕ್ಳಂದರೆ ಮಹಿಳೆಯರಿಗೆ ಮಾತ್ರ ಏನಕ್ಕೆ ಮೇಡಮ್ 50% ಡಿಸ್ಕೌಂಟ್ ಅಂತ ಹೇಳ್ಬೋದು, ಯಾಕಂದರೆ ಸರ್ಕಾರನೂ ಎಲ್ಲ ಮಹಿಳೆಯರಿಗೆ ಜಾಸ್ತಿ ಇದು ಮಾಡುತ್ತೆ, ಎಲ್ಲ ಫ್ರೀ ಅನ್ನತ್ತೆ ನೀವು ಅಂತ. ಆ ರೀತಿ ಅಲ್ಲ. ಯಾಕಂತಂದರೆ ಗಂಡಸರು ಏನಾಗುತ್ತೆ ಅಂದರೆ ಡಿಸ್ಕ್ರಿಮಿನೇಟ್ ಮಾಡ್ತಿದ್ದೀನಿ ಅಂತ ಅಂದ್ಕೊಂಬಿಡಿ. ಏನಾದ್ರು ನೋವಿದ್ರೆ ಅವರು ತಕ್ಷಣ ತೋರಿಸ್ಕೊಳ್ಳೋದೆಲ್ಲ ಮಾಡ್ತಾರೆ. ಬಟ್ ಈ ತಾಯಂದ್ರೆ ಹೆಂಗಂದರೆ ನಮ್ಮ ಮನೆಗಳಲ್ಲೂ ನೋಡಿರ್ತೀವಿ ನಾವು, ನೋವಿದ್ರೂ ಕೂಡ ಸುಮ್ಮನೆ ಮಕ್ಕಳಿಗೆ ಹೊರೆ ಆಗುತ್ತೆ, ಮಕ್ಳಿಗೆ ಖರ್ಚಾಗುತ್ತೆ, ಇನ್ನೇನೋ ಮನೆಯವ್ರಿಗೆ ಹೊರೆ ಆಗುತ್ತೆ ಅಂದ್ಬಿಟ್ಟು ನೋವುಗಳನ್ನ ಹೇಳ್ಕೊಳ್ಳೋದಕ್ಕೆ ಹೋಗಲ್ಲ. ನೋವೆಲ್ಲ ಸಾಕಷ್ಟು ತಡೀತಾರೆ. ನಮ್ಮ ಫ್ಯಾಮಿಲಿಯಲ್ಲೂ ಕೂಡ ಆ ಥರ ಎಲ್ಲ ನಮ್ಮ ತಾಯಿಯವ್ರು ಮಾಡಿದ್ದೇ ಇದೆ. ಅದಕ್ಕೋಸ್ಕರ ಸೊ ದುಬಾರಿ ಇಲ್ಲ, ಏನೋ ಇನ್ನೂ ಕಡಿಮೆಗೆ ಆಗುತ್ತೆ, ಒಂದು 50% ಡಿಸ್ಕೌಂಟಲ್ಲೂ ಆಗುತ್ತೆ. ಸೊ ನೋವನ್ನ ತೋರಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಜೊತೆಗೆ ಮನೆಯವರು ಕೂಡ ನೆಗ್ಲೆಕ್ಟ್ ಮಾಡದೇ ಇರಲಿ ಅನ್ನೋ ಕಾರಣಕ್ಕೋಸ್ಕರ 60 ಅಂದರೆ ತಾಯಂದಿರ ಏಜ್ ಆಗಿರ್ಬೋದು ಅಥವಾ ಅಜ್ಜಿಯಂದಿರ ಏಜ್ ಆಗಿರ್ಬೋದು, ಆ ವಯಸ್ಸಿನಲ್ಲಿರೋವಂಥವ್ರಿಗೆಲ್ಲ 50% ಡಿಸ್ಕೌಂಟ್ನಲ್ಲಿ ಸರ್ವಿಸ್ ಕೊಡೋಣ ಅಂತ ಅಂದ್ಬಿಟ್ಟು, ಅದರಿಂದ ಏನು ಯಾವುದೇ ರೀತಿಯಾದಂಥ ಲಾಭ ಅಂತೂ ಬರಲ್ಲ ಇವರಿಗೆ. ಆದ್ರೂ ಕೂಡ ಇರಲಿ, ನಮ್ಮ ನಾರ್ಮಲ್ ಬೇರೆ ಪೇಷಂಟ್ಸ್ನ ನೋಡೋದ್ರ ಜೊತೆಗೆ ಇದನ್ನು ಒಂದು ಏನು ಇವ್ರು ನಮ್ಮದೊಂದು ಸಮಯ ಕೊಟ್ಟರೆ ಏನೂ ಆಗೋಲ್ಲ. ಸೊ ಭಗವಂತ ಇಲ್ಲೊಂದು ಒಳ್ಳೇದು ಮಾಡಿದ್ರೆ ಬೇರೆ ಕಡೆಯಿಂದ ಕೊಡ್ತಾನೆ ಅನ್ನೋ ಕಾರಣಕ್ಕೋಸ್ಕರ ಸರ್ವಿಸ್ ಮಾಡ್ತಾ ಇರೋವಂಥದ್ದಷ್ಟೇ. ಅದರಲ್ಲೂ ತೀರಾ ಆಗೋದೇ ಇಲ್ಲ ಅನ್ನೋರಿಗೆ 50% ಹಣ ತೊಗೊಳ್ದೇ ಮಾಡಿದ್ದಂಥದ್ದು ಕೂಡ ಇದೆ. ಅಂದರೆ ಅವರ ಒಂದು ಪರಿಸ್ಥಿತಿಗಳ ಸಂದರ್ಭಗಳನ್ನೆಲ್ಲ ನೋಡಿ ಸೊ ನೋವು ಅನುಭವಿಸೋದು ಬೇಡ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ಅದಕ್ಕೋಸ್ಕರ ಮಹಿಳೆಯರಿಗೆ ಅಂದರೆ ಆದಾಯ ಇರೋದಿಲ್ಲ ಅಲ್ವಾ, ಏನೋ ಸಣ್ಣ ಪುಟ್ಟ ಸೇವಿಂಗ್ಸ್ ಇರುತ್ತೆ, ಅಲ್ಲಿ ತೋರಿಸ್ಕೊಳ್ಳೋ ನೋವು ತಡೆಯೋಕ್ಕಾದ್ರೆ ಆ ನೋವುಗಳು ತಡೆಯೋಕ್ಕಾಗಲ್ಲ. ನನ್ನ ಮಗನ ಎಷ್ಟೋ ದಿನ ಒದ್ದಾಡೋದೆಲ್ಲ ನೋಡಿದ್ದೀನಿ ನಾನು. ಅದಕ್ಕೋಸ್ಕರ ಹೆಣ್ಮಕ್ಳಿಗೆ ಮಾತ್ರ ಆ ಥರ 50% ಡಿಸ್ಕೌಂಟ್ ಮಾಡಿರೋ ಅಂಥದ್ದು. ಸೊ ಬೇರೆ ಏನು ಅನ್ಯಥಾ ಭಾವಿಸ್ಬೇಡಿ. ಮತ್ತು ನಾವು ಈ ವೆಹಿಕಲ್ಸ್ ಹೆಂಗೆ ಸರ್ವಿಸ್ ಮಾಡಿಸ್ತೀವಲ್ಲ ಆಗಾಗ, ಅದೇ ರೀತಿಯಾಗಿ ಅಟ್ಲೀಸ್ಟ್ ವರ್ಷಕ್ಕೊಂದ್ಸಲ ನಮ್ಮ ಒಂದು ಟೀತ್ನ ಅಂದರೆ ಹಲ್ಲನ್ನ ಕ್ಲೀನ್ ಮಾಡಿಸ್ಕೊಂಡ್ರೆ ಅದೊಂಥರ ಸರ್ವಿಸ್ ಆದಂಗೆ ಆಗುತ್ತೆ. ಅದು ಏನು ದುಬಾರಿ ಏನಿಲ್ಲ, 500 ರೂಪೀಸ್ ಇರುತ್ತೆ ಅಷ್ಟೇ. ಇದು ಆಲ್ಮೋಸ್ಟ್ ಇನ್ನೂ ಒಂದಷ್ಟು ವರ್ಷಗಳ ಕಾಲ 500 ರೂಪೀಸೇ ಇಟ್ಕೋಬೇಕಂತ ಅಂದ್ಕೊಂಡಿದ್ದಾರೆ. ನೋಡಬೇಕು, ಸದ್ಯಕ್ಕಂತೂ ದುಬಾರಿ ಆಗಲ್ಲ. ಸೊ 500 ರೂಪಾಯಿ ಇರುತ್ತೆ ಅಷ್ಟೇ. ವರ್ಷಕ್ಕೊಂದ್ಸತಿ ಬಂದು ಕ್ಲೀನ್ ಮಾಡಿಸ್ಕೊಂಡ್ರೆ ಏನೇನೆಲ್ಲ ತೊಂದರೆ ಇದ್ರೂ ಗೊತ್ತಾಗ್ಬಿಡುತ್ತೆ. ಇಲ್ಲ ಅಂತಂದರೆ ಲೈಫ್ ಲಾಂಗ್ ನಿಮಗೆ ಅದು ಹಲ್ಲು ಒರಿಜಿನಲ್ ಹಲ್ಲು ಏನಿದೆ ಅದೇ ಮೇಂಟೈನ್ ಆಗುತ್ತೆ. ಯಾವುದೇ ರೀತಿಯಾದಂಥ ಇನ್ಫೆಕ್ಷನ್ ಆಗೋದು ಈ ರೀತಿಯೆಲ್ಲ ಆಗಲ್ಲ. ಇನ್ಫೆಕ್ಷನ್ಗಳೇನಾದರೂ ಮೇಲೆಲ್ಲ ಕೂತ್ಕೊಂಡಿರೋವಂಥದ್ದು ಏನೇ ಇದ್ರೂ ಈ ಟೀತ್ ಕ್ಲೀನ್ ಮಾಡಿಸಿದಾಗ ಎಲ್ಲವೂ
ಕೂಡ ಹೊರಟೋಗುತ್ತೆ. 500 ರೂಪಾಯಿ ಎಲ್ಲೆಲ್ಲೋ ಖರ್ಚಾಗ್ಬಿಟ್ಟಿರುತ್ತೆ. ಸೊ ಒಂದ್ಸತಿ ಹಲ್ಲು ಕ್ಲೀನ್ ಮಾಡಿಸ್ಕೋಬೇಕಾದವರು ಕೂಡ ನೀವು ಬಂದು ಮಾಡಿಸ್ಕೊಳ್ಳಿ. ಸೊ ನಿಮ್ಮ ಒಂದು ಹಲ್ಲನ್ನು ಸೇವ್ ಮಾಡ್ಕೊಳ್ಳಿ. ಸಣ್ಣ ಪುಟ್ಟ ಹಲ್ಲು ಪ್ರಾಬ್ಲಮ್ ಆದ್ರೂ ಕೂಡ ಹಲ್ಲು ಕೀಳಿಸ್ಬಿಡ್ತಾರೆ. ಬಟ್ ಆದರೆ ನಮ್ಮ ಮನೇಲಿ ಅತ್ತಿಗೆ ಹೇಳ್ತಾ ಇದ್ದಂಗೆ ಹಲ್ಲೆಲ್ಲ ಕೀಳಿಸ್ಬಾರ್ದಂತೆ. ಅದು ಒರಿಜಿನಲ್ನ ಕಾಪಾಡೋದು ಸಾಧ್ಯವಾದಷ್ಟು 90% ಅದನ್ನು ನಾವು ಸೇವ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ತೀರಾ ಆಗೋದೇ ಇಲ್ಲ ಅಂದಾಗ ಮಾತ್ರ ಹಲ್ಲು ಕೀಳಿಸ್ಬೇಕು ಅಂತ ಹೇಳ್ತಾ ಇರ್ತಾರೆ. ಸೊ ಅದನ್ನು ಕೂಡ ಕಡಿಮೆ ಖರ್ಚಲ್ಲಿ, ಅದು ಕೂಡ ತೀರಾ ಕಡಿಮೆ ಖರ್ಚಲ್ಲೇ ಆಗುತ್ತೆ. ಅದನ್ನು ಹೇಗೆ ಸೇವ್ ಮಾಡ್ಕೊಳ್ಳೋ ಅನ್ನೋ ಟ್ರೀಟ್ಮೆಂಟ್ ಕೂಡ ಇವರು ಇಲ್ಲೇ ಕೊಡ್ತಾರೆ. ಸೊ ಏನೇ ತೊಂದರೆ ಇದ್ರೂ ನೀವು ಜಸ್ಟ್ ಒಂದು ವಿಸಿಟ್ ಮಾಡಿ ಕನ್ಸಲ್ಟೇಷನ್ ಕೂಡ ನನ್ನ ಹೆಸರು ಹೇಳಿದ್ರೆ ಫ್ರೀ ಕೂಡ ಇರುತ್ತೆ. ಬಂದು ತೋರಿಸ್ಕೊಂಡು ನಿಮ್ಗೆ ಏನು ಬೇಕು ನೀವು ಟ್ರೀಟ್ಮೆಂಟ್ನ ಕಡಿಮೆ ಖರ್ಚಲ್ಲಿ ತೊಗೋಬೋದಾಗಿದೆ. ಸೊ ನಮ್ಮ ಕೈಲಾದಷ್ಟು ನಾವು ಸರ್ವಿಸ್ ಈ ರೀತಿಯಾಗಿ ಮಾಡ್ತಾಯಿದ್ದೀವಿ. ಸೊ ಇದನ್ನು ಉಪಯೋಗಿಸ್ಕೊಳ್ಳಿ. ನೀವು ಯಾರಿಗೆಲ್ಲ ತೊಂದರೆ ಇದೆ ಅದನ್ನು ಉಪಯೋಗಿಸ್ಕೊಳ್ಳಿ. HD ಕೋಟೆ ಮೇಯ್ನ್ ರೋಡಲ್ಲಿ ಶ್ರೀರಾಮ್ಪುರ ಟೋಲ್ಗೇಟ್ ಸ್ಟಾಪಲ್ಲಿ ಇಳ್ಕೊಂಡ್ರೆ ಸಾಕು. ಸುತ್ತಮುತ್ತ ಹಳ್ಳಿಯವರು ಅಥವಾ ಸಿಟಿ ಬಸ್ ಸ್ಟ್ಯಾಂಡಿಂದ ಬೇರೆ ಕಡೆಯಿಂದ ಬರ್ತಿರೋರು ಸಿಟಿ ಬಸ್ ಸ್ಟ್ಯಾಂಡಿಂದ HD ಕೋಟೆ ರೋಡ್ ಹೋಗುವಂತಹ ಯಾವುದೇ ಹಳ್ಳಿ ಬಸ್ಗಳಿಗೆ ಹತ್ತಿದ್ರು ಕೂಡ ಟೋಲ್ಗೇಟ್ ನಾಚನಹಳ್ಳಿ ಪಾಳ್ಯ ಇದೆ. ನಾಚನಹಳ್ಳಿ ಪಾಳ್ಯದ ನೆಕ್ಸ್ಟ್ ಸ್ಟಾಪಿನೇ ಟೋಲ್ಗೇಟ್ ಸ್ಟಾಪು. ಆ ಸ್ಟಾಪಲ್ಲಿ ಇಳ್ಕೊಂಡ್ರೆ ಸಾಕು. 100 ಮೀಟರ್ಸ್ ಅಷ್ಟೇ, 100 ಮೀಟ್ರ್ ನಡ್ಕೊಂಬಂದರೆ ಮೇಯ್ನ್ ರೋಡ್ನಲ್ಲೇ ನಿಮ್ಮ ಒಂದು ಬಲಗಡೆಗೆ ಈ ಒಂದು ಕ್ಲಿನಿಕ್ಕು ಕಾಣುತ್ತೆ. ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಆಪೋಸಿಟ್ ಇದೆ. ಸೊ ಬಂದು ನೀವು ತೋರಿಸ್ಕೋಬೋದಾಗಿದೆ. ಸೊ ಇದಿಷ್ಟು ನಮ್ಮ ಒಂದು ಹೊಸ ಕ್ಲಿನಿಕ್ಕಿನ ಒಂದು ಚಿಕ್ಕದಾದಂತಹ ಕ್ಲಿನಿಕ್ ಟೂರ್ ಆಗಿರುತ್ತೆ. ಸೊ ಆಲ್ ದ ಬೆಸ್ಟ್ ನಮ್ಮ ಅತ್ತಿಗೆಗೆ. ಮನೆಗೆ ಹತ್ರ ಆಗಲಿ ಅಂತ, ಹೆಂಡತಿಗೆ ಅನುಕೂಲ ಆಗಲಿ ಅಂತ ನೋಟ್ ಮಾಡಿರೋ ನಮ್ಮ ಅಣ್ಣಂಗೂ ಆಲ್ ದ ಬೆಸ್ಟ್, ನಮ್ಮ ಅತ್ತಿಗೆಗೂ ಆಲ್ ದ ಬೆಸ್ಟ್. ಎಲ್ಲ ಚೆನ್ನಾಗಾಗಲಿ. ಉದಯಗಿರಿ ಕ್ಲಿನಿಕಲ್ಲಿ ಹೆವಿ ಪೇಷಂಟ್ ಫ್ಲೋ. ಹೆಂಗೆ ಅಂತಂದರೆ ನಾವು ಹೋದ್ರೂ ಕೂಡ ನಮ್ಮನ್ನ ಮಾತಾಡ್ಸೋಕ್ಕೆ ಟೈಮ್ ಆಗ್ತಿರ್ಲಿಲ್ಲ, ಅಷ್ಟು ಪೇಷಂಟ್ ಫ್ಲೋ. ನಾನು ಅದು ಕೂಡ ಜಸ್ಟ್ ಎಷ್ಟು 100 ರೂಪೀಸು 150 ರೂಪೀಸು ಅಷ್ಟೇ ತೊಗೊತಾ ಇದ್ದಿದ್ದು. ನನ್ನ ಮಗ ಅಂತೂ ಏನಮ್ಮ ಬರೀ 50 ರೂಪೀಸ್ ಕೊಟ್ಟರೆ, ಬರೀ 100 ರೂಪೀಸ್ ಕೊಟ್ಟರೆ ಎಲ್ಲ ಟ್ರೀಟ್ಮೆಂಟ್ ಕೊಡ್ತಾರಲ್ಲಮ್ಮ ಅಂತ ಹೇಳ್ತಾ ಇದ್ದ. ಬಟ್ ಅವ್ರಿಗೆ ಅದು ಅವ್ರವ್ರಿಗೆ ಬಿಟ್ಟಿದ್ದು. ಸೊ ಹೆವಿ ಪೇಷಂಟ್ ಫ್ಲೋ ಇತ್ತು ಅಲ್ಲಿ. ಅಷ್ಟು ರೀಸನಬಲಾಗಿ ಮಾಡ್ತಾಯಿದ್ರು. ಭಾಳ ಖುಷಿ ಆಗ್ತಾಯಿತ್ತು. ಯಾಕಂದರೆ ನಮ್ಮದು ಸ್ವಲ್ಪ ಸರ್ವಿಸ್ ಆ ಥರ ಮನೋಭಾವ ಇರೋದ್ರಿಂದ, ಇವರು ಕೂಡ ಆ ರೀತಿಯೇ ಇರೋದ್ರಿಂದ ಖುಷಿ ಆಗ್ತಾಯಿತ್ತು. ಸೊ ಇಲ್ಲೂ ಕೂಡ ಇನ್ನು ಈ ಸ್ವಲ್ಪ ಎಲ್ಲ ಜಾಸ್ತಿ ಫೆಸಿಲಿಟಿ ಕೂಡ ಮಾಡಿದರೆ ಇದು ಇನ್ನೂ ದೊಡ್ಡ ಮಟ್ಟಕ್ಕೆ ಆಗಲಿ ಅಂತ ವಿಶ್ ಮಾಡ್ತೀನಿ. ಆಲ್ ದ ಬೆಸ್ಟ್ ರವಿನಿ, ಎಲ್ಲ ಚೆನ್ನಾಗಾಗಲಿ. ನೀವು ಕೂಡ ಯಾರಿಗೆಲ್ಲ ಅಲ್ಲಿ ಪ್ರಾಬ್ಲಮ್ ಇದೆ ಬಂದು ತೋರಿಸ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.